ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯ್ತು. ಇದೀಗ ನಿಮ್ಮ ಕೆಲಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಈಗಲೇ ಕರೆ ಮಾಡಿ ಗುರೂಜಿ ಅವರೊಟ್ಟಿಗೆ ನೇರವಾಗಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ನಾವು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀವಿ. ಓಕೆ, ಹೇಳಿ. 1 to 249 ಒಳಗಡೆ ಒಂದು ಸಂಖ್ಯೆಯನ್ನ. 101 ಮೇಡಮ್. 101 ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ನಮ್ಮ ಅಳಿಯ ಒಂದ್ ಚೀಟಿ ಲೋನ್ ತಗೊಂಡು ಗಾಡಿ ಬಿಡಿಸ್ಬೇಕಂತಿದ್ದಾರೆ. ಓಕೆ ಓಕೆ, ಅದಕ್ಕೆ ಬಿಡಿಸಿದ್ರೆ ಹಂಗ್ ಮಾಡ್ಕೊಂಡ್ರೆ ಚೆನ್ನಾಗುತ್ತೆ ಇಲ್ಲ ಅಂತ, ಅದೇ ಕ್ಯಾಬ್ ಓಡ್ಸಕ್ಕೆ. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ಕಾರ ಗುರುಗಳೇ. ವೆಹಿಕಲ್ ಇಂದ ಆದಾಯ ಅಂತ ನೋಡಬೇಕು ಅಂದರೆ ನಾವು 4ನೇ ಕಸ್ಪು ನೋಡಿ ಹೇಳ್ಬೋದು. ವೆಹಿಕಲ್ ಇಂದ ಆದಾಯ 7 ಮತ್ತು 10 ಕಾಂಬಿನೇಷನ್ ಬರ್ತಾ ಇದೆ. ಅವರೇ ಖುದ್ದಾಗಿ ಓಡಿಸಿದ್ರೆ ಲಾಭ ಹೆಚ್ಚು, ಯಾರಿಗಾರು ಬಿಟ್ಟರೆ ಲಾಭ ಕಮ್ಮಿ. ಇದನ್ನು ಭಾಳ ಇಂಪಾರ್ಟೆಂಟಾಗಿ ತಲ್ಲಿಟ್ಕೋಬೇಕು. ಯಾಕಂದರೆ ಇಲ್ಲಿ ಗುರು 11ನೇ ಮನೆ ಲಾಭ ಬರುತ್ತೆ, 7 ಬಿಸ್ನೆಸ್ಸು, 10 ಒಳ್ಳೆ ಹೆಸರಾಗುತ್ತೆ. ಒಂಚೂರು ಸಣ್ಣ ಪುಟ್ಟ ಖರ್ಚುಗಳು ಮತ್ತು ಸ್ವಲ್ಪ ಒಂಚೂರು ಲಾಸ್ಗಳು ಒಂಚೂರು ಇರುತ್ತೆ. ಕಂಪ್ಲೀಟಾಗಿ ಏನು ಲಾಸ್ ಇಲ್ಲದೆ ಇಲ್ಲ. ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕೇಳಿರ್ತಕ್ಕಂಥ ವ್ಯಕ್ತಿ ಬೇರೆಯವ್ರು ಕೊಟ್ಟರೆ 1ನೇ ಮನೆ 12ನೇ ಮನೆ ಬಂದಾಗ ಲಾಸ್ ಆಗುತ್ತೆ. ಸ್ವಲ್ಪ ಅವರೇ ಖುದ್ದಾಗಿ ತೊಗೊಂಡು ಓಡಿಸಿದ್ರೆ ಬೆಳಗಿಂದ ಸಾಯಂಕಾಲ ಕಷ್ಟಪಟ್ಟರೆ ಲಾಭ ಚೆನ್ನಾಗಿದೆ ಅಂತ ತೋರಿಸ್ತಾ ಇದೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್, ಬ್ಯಾಂಗ್ಳೂರಿಂದ ಮಾತಾಡ್ತಾ ಇರೋದು. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ ಬಗ್ಗೆನೆ. ಯಾವ ವಿಚಾರವಾಗಿ? ಮ್ಯಾಮ್, ಬಿಸ್ನೆಸ್ ಅಂಡ್ ಸಕ್ಸಸ್ ಬಗ್ಗೆ ಕೇಳಬೇಕಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗಬಹುದು. ಡೇಟ್ ಆಫ್ ಬರ್ತ್ ಇದೆ ಮ್ಯಾಮ್. 25th ಫೆಬ್ರವರಿ 26/2 ಮೇಡಮ್ 25 ಓಕೆ. ಫೆಬ್ರವರಿ 25/2 1983. ಓಕೆ, ಹುಟ್ಟಿದ ಸಮಯ? ಬೆಳಿಗ್ಗೆ 3 ಗಂಟೆ ಮ್ಯಾಮ್. ಬೆಳಿಗ್ಗೆ 3 ಗಂಟೆ. ಹುಟ್ಟಿದ ಸ್ಥಳ? ಬ್ಯಾಂಗ್ಳೂರು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ಯಾರ ಜಾತಕ ಇದು? ಸರ್, ನಂದೇನೆ ಸರ್. 2020ವರೆಗೂ ಕೇತು ಇತ್ತು. ಈಗ ಶುಕ್ರ ಸ್ಟಾರ್ಟ್ ಆಗಿದೆ, 20 ವರ್ಷ ಇರುತ್ತೆ. ಶುಕ್ರನ ಕಾಂಬಿನೇಷನಲ್ಲಿ ಬಿಸ್ನೆಸ್ ಯೋಗ ಇದೆಯಾ ಅಂತಂದರೆ ಇದೆ, ಮಾಡಬಹುದು ಅಂತ. ಏನು ಮೇಜರ್ ಪ್ರಾಬ್ಲಮ್ ಆಗಲ್ಲ. ಏನು ಬಿಸ್ನೆಸ್ ಮಾಡಬೇಕು ಅಂತಿದ್ದೀರಾ? ಆಕ್ಚುಲಿ ಟ್ರೇಡಿಂಗ್ ಅಂದ್ರೆ ಮೆಟೀರಿಯಲ್ ತಗೊಂಡು ಸಪ್ಲೈ ಮಾಡೋದು. ಇನ್ವೆಸ್ಟ್ಮೆಂಟ್ ಎಲ್ಲ ಕಮ್ಮಿ ಇನ್ವೆಸ್ಟ್ಮೆಂಟ್ ಎಲ್ಲ ಇದೆ. ಸಕ್ಸಸ್ ತೋರಿಸ್ತಾ ಇದೆ ನಿಮ್ಮ ಜಾತಕದಲ್ಲಿ. 2ನೇ ಮನೆ 3ನೇ ಮನೆ 6ನೇ ಮನೆ ವೆರಿ ಹೈ ಅಂತ ತೋರಿಸ್ತಾ ಇದೆ. ಒಳ್ಳೆ ಕರೆಕ್ಟಾಗಿ ಆಲೋಚನೆ ಮಾಡಿ 3ನೇ ಮನೆ ಸ್ವಲ್ಪ ಕಮಿಷನ್ ಅಂತ ತೋರಿಸುತ್ತೆ. 10ನೇ ಮನೆ ಒಳ್ಳೆ ನೇಮ್ ಫೇಮ್ ಬರ್ತಕ್ಕಂಥ ತೋರಿಸ್ತಾ ಇದೆ. ಸೊ ಶನಿಯ ನಕ್ಷತ್ರದಲ್ಲಿ ಸ್ವಲ್ಪ ಇರೋದ್ರಿಂದ ಒಂಚೂರು ನಿಧಾನ ಆಗಬಹುದು, ಬಟ್ ಆದರೆ ಬಾಟಮ್ ಲೈನಲ್ಲಿ ಸಕ್ಸಸ್ ಗ್ಯಾರಂಟಿ ತೋರಿಸ್ತಾ ಇದೆ. ಸೊ ಒಳ್ಳೆ ಸಂಪಾದನೆ ಮಾಡ್ತೀರಾ. 2020ರಲ್ಲೇ ಸ್ಟಾರ್ಟ್ ಆಗಿದೆ, ಆಲ್ರೆಡಿ 6 ಇಯರ್ಸ್ ಆಗಿದೆ ಈ ದಶ ಸ್ಟಾರ್ಟ್ ಆಗಿ. ಮುಂಚೆನೂ ಸ್ಟಾರ್ಟ್ ಮಾಡ್ಬೋದಾಗಿತ್ತು, ಪರವಾಗಿಲ್ಲ. ಇನ್ನು 2040ವರೆಗೂ ಕೂಡ ಈ ದಶ ನಿಮಗೆ ಒಳ್ಳೆಯ ಒಂದು ವಿಚಾರ ಕೊಡುತ್ತೆ. ಅಪ್ಸ್ ಆ್ಯಂಡ್ ಡೌನ್ಸು ಭುಕ್ತಿ ಅಂತರ್ಭುಕ್ತಿಲಿ ಇರುತ್ತೆ. ಅದನ್ನು ನಾವು ಮೇಜರಾಗಿ ಡೀಪಾಗಿ ಹೋಗಬೇಕು. ಈಗ ಜ್ಯೋತಿಷ್ಯದಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಇವಾಗ ನಾವು ಚೆನ್ನಾಗಿರುತ್ತೆ ಬಿಸ್ನೆಸ್ ಅಂತ ಹೇಳ್ತೀವಿ. ಈ ದಶದಲ್ಲಿ ನಿಮಗೆ 100 ರೂಪಾಯಿ ಬರುತ್ತೆ. ಮುಂದಿನ ದಶ ಚೆನ್ನಾಗಿದೆ ಅಂತಂದರೆ 1000 ರೂಪಾಯಿ ಬರುತ್ತೆ. ಓಕೆ, 100 ರೂಪಾಯಿ 1000 ರೂಪಾಯಿ ಸೂಪರ್. ಅದರ ಮಧ್ಯದಲ್ಲಿ ಈ ಭುಕ್ತಿ ಅಂತರ್ಭುಕ್ತಿಗಳು ಬರುತ್ತಲ್ಲ, ಅವಾಗ ಏನು ಮಾಡುತ್ತೆ, 1000 ರೂಪಾಯಿ ಬರೋ ಒಂದು ಹೊತ್ತಲ್ಲಿ ಕೆಲವೊಂದು ಸತಿ 700 ರೂಪಾಯಿ ಬರುತ್ತೆ. ಹಳೆಯ ದಶದಲ್ಲಿ 100 ರೂಪಾಯಿ, ತಿಂಗಳಿಗೆ 100 ರೂಪಾಯಿ ಬರುತ್ತೆ ಅಂತ ಒಂದು ಜಾತಕದಲ್ಲಿ ಒಂದು ಸಿಂಪಲ್ ಫಂಡ ಕೊಡ್ತೀನಿ. ನೆಕ್ಸ್ಟ್ ದಶದಲ್ಲಿ ನಿಮಗೆ ಚೆನ್ನಾಗಿದೆ ಕಾಂಬಿನೇಷನ್, 1000 ರೂಪಾಯಿ ಬರುತ್ತೆ ಅಂತಂದಾಗ ಅಲ್ಲೂ 1000 ರೂಪಾಯಿ ಬರುತ್ತೆ ತಿಂಗಳ. ಆ ದಶ ಮುಗಿಯೋವರೆಗೂ ಬರ್ತಕ್ಕಂಥ ಭುಕ್ತಿ ಅಂತರ್ಭುಕ್ತಿ ಅಂತ 2 ಇರುತ್ತೆ. ಆ ಭುಕ್ತಿ ಬಂದ್ಬಿಟ್ಟು ಏನಾದ್ರು ಸ್ವಲ್ಪ ಚೆನ್ನಾಗಿಲ್ಲ ಅಂತಂದರೆ ಆ 1000 ರೂಪಾಯಿ 700 ರೂಪಾಯಿ ಹೋಗುತ್ತೆ. ಅಂತರ್ಭುಕ್ತಿ ಚೆನ್ನಾಗಿಲ್ಲ, ಎರಡೂ ಚೆನ್ನಾಗಿಲ್ಲ ಅಂತಂದಾಗ ಆ 700 ಇರೋದು 500 ಆಗುತ್ತೆ, ಇನ್ನೂ ಕಮ್ಮಿ ಆಗಲ್ಲ. ಯಾಕಂದ್ರೆ ದಶ ಸ್ವಲ್ಪ ಹೋಲ್ಡ್ ಮಾಡುತ್ತೆ. ಕೆಲವೊಂದು ಸತಿ ಏನಾಗುತ್ತೆ, ದಶ ತುಂಬ ಚೆನ್ನಾಗಿದ್ದಾಗ ಭುಕ್ತಿಗಳು ಅದಕ್ಕಿಂತ ಚೆನ್ನಾಗಿದ್ದಾಗ ಅದಕ್ಕೆ ಟಾಪ್ ಅಪ್ ಆಗುತ್ತೆ. ಅಂದರೆ 1000 ರೂಪಾಯಿ ಬರೋ ಕಡೆ 1100 1200 ಬರುತ್ತೆ. ಭುಕ್ತಿ ಚೆನ್ನಾಗಿದೆ, ಅಂತರ್ಭುಕ್ತಿ ಚೆನ್ನಾಗಿದೆ ಅಂತಂದಾಗ. ಸರ್ ಏನೇ ಆಗಲಿ 1000 ರೂಪಾಯಿ ಒಳಗಡೆ ಆ ದಶ ಎಷ್ಟು ಕೊಡಬೇಕು ಅಂತ ಅಷ್ಟೇ ಇರುತ್ತೆ. ಒಂಚೂರು ಮೇಲೆ ಒಂಚೂರು ಕೆಳಗಡೆ, ಒಂಚೂರು ಮಧ್ಯದಿಂದ ಕೆಳಗಡೆ ಹೋಗುತ್ತೆ. ಈ 1000 ರೂಪಾಯಿಗೆ ಕೆಳಗಡೆ ಹೋಗಲ್ಲ, ಬಿಡಲ್ಲ. ಯಾಕಂದರೆ ದಶ ಸ್ಟ್ರಾಂಗು. ದಶ ವೀಕ್ ಆಯಿತು,
ನಿರ್ನಾಮ. ನೀವು ಎಂಥ ಭುಕ್ತಿ ಚೆನ್ನಾಗಿದ್ರೂ ಕೂಡ ವೇಸ್ಟು. ದಶಾ, ಭುಕ್ತಿ, ಅಂತರ್ಭುಕ್ತಿ ಈ 3 ಲೆವೆಲ್ನ ನೀವು ನೋಡ್ಕೋಬೇಕು ಅಂತಂದರೆ ಇದೇ ಶನಿವಾರ ನಮ್ಮ ಒಂದು ಫ್ರೀ ಕ್ಲಾಸ್ ಇದೆ. ಜ್ಯೋತಿಷ್ಯ ಕಲಿತಾಗ ನಮಗೆ ಏನೇನು ಸಿಗುತ್ತೆ ಅಂತ ಅರಿವಾಗುತ್ತೆ. ಜ್ಯೋತಿಷ್ಯ ಅನ್ನೋದು ಜೀವನವನ್ನು ಬದಲಾಯಿಸೋದಲ್ಲ, ಅಥವಾ ನಮಗೆ ಬರ್ತಕ್ಕಂಥ ಕಷ್ಟಗಳನ್ನು ಚೇಂಜ್ ಮಾಡ್ಕೊಳಕ್ಕಲ್ಲ. ಕಷ್ಟ ಎಲ್ಲಿವರೆಗೂ ಇರುತ್ತೆ, ಬದಲಾವಣೆ ಯಾವಾಗುತ್ತೆ, ಅಲ್ಲಿವರೆಗೂ ಸಮಾಧಾನವಾಗಿರಬೇಕಾ? ಅಥವಾ ನನಗೆ ಆ ಯೋಗ ಇದೆಯಾ, ಬಿಸ್ನೆಸ್ ಯೋಗ ಇದೆಯಾ, ಬಿಸ್ನೆಸ್ ಮಾಡ್ಬೋದಾ, ಪೂಜೆ ಪುನಸ್ಕಾರದಿಂದನೋ ಅಥವಾ ಯಾರಿಗೋ ದುಡ್ಡು ಕೊಟ್ಟು ಲಾಸ್ ಮಾಡ್ಕೊಂಡಿದ್ದೀವಿ ಅದು ವಾಪಸ್ ಬರುತ್ತಾ ಅಂತ ಹೇಳಿ ಅದಕ್ಕೆ ಸಾಕಷ್ಟು ಇದು ಮಾಡ್ತಕ್ಕಂಥದ್ದು ಸಾಧ್ಯ ಇಲ್ಲ, ಆಗಲ್ಲ. ಸೊ ಬಿಸ್ನೆಸ್ ಅಂದರೆ ದಶಾ ಮೇಲೆ ನೋಡಬೇಕು, ದಶಾ ಟು ದಶಾ. ಸಾಕಷ್ಟು ಹೇಳಿದ್ದೀನಿ, ವಿಜಯ್ ಮಲ್ಯ ಒಂದು ದಶದಲ್ಲಿ ಒಂಥರ ಇದ್ದರು, ಇನ್ನೊಂದು ದಶದಲ್ಲಿ ಓಡೋದ್ರು. ಆ ರೀತಿ ದಶಾ ಟು ದಶಾ ನಮ್ಮ ಜೀವನದಲ್ಲೂ ಬರುತ್ತೆ. ಸೊ ನಮಗೆ ಎಷ್ಟೆಷ್ಟು ಯೋಗ ಇದೆ, ಎಷ್ಟೆಷ್ಟು ಯೋಗ್ಯತೆ ಇದೆ, ಅಷ್ಟೆಷ್ಟು ಭಗವಂತ ನಮಗೆ ಕೊಡ್ತಾನೆ. ಇವೆಲ್ಲವೂ ಕೂಡ ನನ್ನ ಪ್ರಕಾರ ಎನರ್ಜಿ ಅಂತ ಕರಿತೀವಿ. ನಾಳೆ ಎನರ್ಜಿ ಬಗ್ಗೆ ಮಾತಾಡ್ತೀನಿ. ಅಸ್ಟ್ರಾಲಜಿ ಆ್ಯಂಡ್ ಎನರ್ಜಿ ಅನ್ನೋ ಒಂದು ಸಬ್ಜೆಕ್ಟ್ ಬಗ್ಗೆ ನಾಳೆ ಮಾತಾಡೋಣ. ಮುಂದಿನ ಕರೆ ಇದ್ರೆ ಹೋಗೋಣ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು, ಮಾತನಾಡಬಹುದು ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಮೇಡಮ್, ನಾನು ಬೆಂಗಳೂರಿಂದ ಆಂಜನಪ್ಪ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಮೇಡಮ್. ಯಾವ ವಿಚಾರವಾಗಿ ಸರ್? ಜಮೀನು ಸೇಲ್ ಆಗ್ತಾ ಇಲ್ಲ ಮೇಡಮ್, ವಿಚಾರವಾಗಿ. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1 to 249 ಒಳಗಡೆ ಒಂದು ಸಂಖ್ಯೆಯನ್ನ ಹೇಳಿ. 1 to 249 249ರ ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 5 ಮೇಡಮ್. 5. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಯಾವಾಗಿಂದ ಸೇಲ್ಗೆ ಇಟ್ಟಿದ್ದೀರಾ? ಸ್ವಾಮಿ, 1 ವರ್ಷ 1.5 ವರ್ಷ ಆಯ್ತು. 4ನೇ ಮನೆ 10ನೇ ಮನೆ ನೋಡ್ತೀವಿ ಸೇಲ್ಗೆ. ಸೇಲ್ ಕಾಂಬಿನೇಷನಲ್ಲಿ ಪ್ರಾಪರ್ಟಿ ಅಂತ ಬಂದಾಗ 4, 3. ನಿಮಗೆ ಇದು ಜಾತಕ ಏನು ಹೇಳ್ತಾ ಇದೆ ಅಂತಂದರೆ 4 ಇದೆ, 3 ಇದೆ. ನಿಮ್ಮಲ್ಲೋ ಅಥವಾ ನಿಮ್ಮ ಜೊತೆಲಿರೋರು ಮಾರೋದ್ರಲ್ಲೇ 50-50 ಇದೆ. ಎಲ್ಲ ಸೇರಿ ಎಲ್ಲ ಮಾರ್ಬಿಟ್ಟು ದುಡ್ಡು ತೊಗೊಳ್ಳೋಣ ಅಂತಿಲ್ಲ. ಒಬ್ಬರು ನಿಮ್ಮೊಂದ್ಸಲೂ ಇರ್ಬೋದು ಅಥವಾ ಬೇರೆ ನಿಮ್ಮ ಜೊತೆಲಿರೋರು ಇರ್ಬೋದು. ನೋಡಿ, ಬೇಡ, ಆದರೆ ಮಾರೋಣ, ಆದರೆ ಇದೇ ಒಂದು ಕನ್ಫ್ಯೂಷನಲ್ಲಿದೆ. ಇದರಿಂದ ಏನಾಗುತ್ತೆ, ನಿಮಗೆ ಬೇಕಾಗಿರೋ ರೇಟ್ ಬರೋರ್ಗೂ ಮಾಡಲ್ಲ ಅನ್ನೋದು ಕೂತ್ಕೊಳ್ತೀರಾ. ಅಂದರೆ ಈ ಮಾರಬೇಕು ಅನ್ನೋ ಪೂರ್ಣ ಇಚ್ಛೆ ಇಲ್ಲಿ 10ನೇ ಕಸ್ಬ್ ಹೇಳ್ತಾ ಇದೆ, ಅಷ್ಟು ಪೂರ್ಣ ಇಚ್ಛೆ ಇಲ್ಲ. 4 ಮತ್ತು 3 ಬಂದಾಗ ಪ್ರಯತ್ನ ಪಟ್ಟರೆ ಖಂಡಿತ ಮಾರ್ಬೋದು. ಆ 3 ಅಂತಕ್ಕಂಥದ್ದು ಮಾರ್ತಕ್ಕಂಥದ್ದು ಇರುತ್ತೆ. ಆದರೆ 11 ಅಂತ ಬಂದಾಗ, ಅಲ್ಲಿ ಲಾಭ ಅಂತ ಬಂದಾಗ, ಈ ಯಾವುದೇ ಒಂದು ಸೆಕ್ಷನಲ್ಲಿ 11 ಇಲ್ಲ. 11 ನಮಗೆ ಲಾಭ ಕೊಡುತ್ತೆ. ಸೊ ಮಾರ್ತಕ್ಕಂಥದ್ದು 3, 5, 10 ಮಾರಿದ್ರೆ ಅದಕ್ಕೆ ಲಾಭ ಬರ್ತಕ್ಕಂಥದ್ದು 11 ಇರಬೇಕು, ನಷ್ಟ ಆಗ್ತಕ್ಕಂಥದ್ದು 12 ಇರಬೇಕು. ಈ ಕಾನ್ಸೆಪ್ಟಲ್ಲಿ ನಾವು ನೋಡಿದಾಗ 3ನೇ ಮನೆ, 5ನೇ ಮನೆ, 10ನೇ ಮನೆ ಬರ್ತಾ ಇದೆ. ಆದರೆ 11 ಇಲ್ಲದೆ ಇರೋದು ಮತ್ತು 12 ಇಲ್ಲದೆ ಇರೋದು ಏನು ಹೇಳುತ್ತೆ, 50-50. ಅಂದರೆ ಯಾವುದೋ ರೇಟ್ ಕೇಳ್ತಾರೆ, ಅದು ನಮ್ಗೆ ಸರಿ ಬರಲ್ಲ, ಕೊಡಲ್ಲ. ಆ ಕಾಂಬಿನೇಷನ್ ತೋರಿಸ್ತಾ ಇದೆ. ಇದು ಇದರ ತಾತ್ಪರ್ಯ. ಸೊ ಮಾರೋದು ಬಿಡೋದು ನಿಮ್ಮಿಷ್ಟ, ಮಾರ್ತೀರಾ. ನಿಮ್ಗೆ ಯಾವ ರೇಟಲ್ಲಿ ಬರುತ್ತೋ ಅದು. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಈಗಾಗಲೇ ಗುರುಜಿಯವರ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನ ಕಲಿತಿದ್ದಾರೆ. ಅವರ ಜೀವನವನ್ನ ಕೂಡ ರೂಪಿಸಿಕೊಂಡಿದ್ದಾರೆ. ನೀವು ಕೂಡ ನಿಮ್ಮ ಜೀವನವನ್ನ ರೂಪಿಸ್ಕೋಬೇಕಾ? ಹಾಗಾದ್ರೆ ಈ ಕೂಡಲೇ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನ ಕಲಿರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಆಗಸ್ಟ್ 10ನೇ ತಾರೀಕಿನಿಂದ 114ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ಅದಕ್ಕಿಂತ ಮುಂಚೆ ಇದೇ ಜುಲೈ 25ನೇ ತಾರೀಕು ಅಂದರೆ ಶನಿವಾರದಂದು ಒಂದು ಉಚಿತ ಕ್ಲಾಸ್ ಕೂಡ ಇರುವಂಥದ್ದು. ಆನ್ಲೈನ್ ಮೂಲಕ ನೀವು ಈ ಒಂದು ಉಚಿತ ಕ್ಲಾಸ್ಗೆ ಜಾಯಿನ್ ಆಗಬಹುದು. ಜ್ಯೋತಿಷದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ಆನಂತರ ಬ್ಯಾಚ್ಗೂ ಕೂಡ ಅಂದರೆ ರಿಜಿಸ್ಟರ್ ಆಗಿ ಜ್ಯೋತಿಷವನ್ನ ಕಲಿಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತನಾಡಿಸ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ರಾ? ತಮ್ಮ ಹೆಸರು? ಮೇಡಮ್, ಬ್ಯಾಂಗ್ಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅಕ್ಕನ್ ಮಗನ್ ಬಗ್ಗೆ. ಯಾವ ವಿಚಾರವಾಗಿ? ಮದ್ವೆ ಭವಿಷ್ಯ ಹೇಗಿದೆ ಅಂತ ಅವ್ರ ಬಗ್ಗೆ. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. 31 ಓಕೆ, ಅಕ್ಟೋಬರ್ 31 ಅಕ್ಟೋಬರ್ 1997. 1997. 31/10/1997. ಓಕೆ, ಹುಟ್ಟಿದ ಸಮಯ 9:13 AM. 9:30 AM. ಓಕೆ, ಹುಟ್ಟಿದ ಸ್ಥಳ 9:13 ಮ್ಯಾಮ್. 9:13. ಓಕೆ, 9:13. ಬ್ಯಾಂಗ್ಳೂರ್ ಮ್ಯಾಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. 28 ವರ್ಷ. ಮದುವೆ ಆಗಿದೆಯಾ? ಇಲ್ಲ, ಮದ್ವೆಗೆ ನೋಡ್ತಾ ಇರೋದು ಸರ್.
ಹಾಂ, ಮದುವೆ ಯಾವಾಗ ಆಗುತ್ತೆ ಅಂತ ನೋಡಬೇಕಾ ಅಥವಾ ಮದುವೆ ಜೀವನ ಅಲ್ಲ, ಹೇಗಿದೆ ಮದುವೆ ಜೀವನ ಹೇಗಿದೆ? 19 ವರ್ಷ ಆಗಿರ್ತಕ್ಕಂಥ ಶನಿ ದಶ ನಾನು ನೋಡಬೇಕು. 2026ಕ್ಕೆ ಶುರು ಆಗಿದೆ. 20 ಇಯರ್ಸ್ ಈ ದಶ ಕಾಂಬಿನೇಷನಲ್ಲಿ ಹೇಗೆಲ್ಲ ನಡಿಬೋದು ಅಂತ ನೋಡಿದಾಗ ಜಸ್ಟ್ 11 ಬಂದಿರೋದ್ರಿಂದ ಇದನ್ನು ನಾನು ಜಸ್ಟ್ 50-50 ಅಂತೀನಿ. ಯಾಕೆ 50-50 ಅಂತಂದಾಗ ಇಲ್ಲಿ 2ನೇ ಮನೆ ಮತ್ತು 7ನೇ ಮನೆ ಬಹಳ ಇಂಪಾರ್ಟೆಂಟಾಗಿ ಆ್ಯಡ್ ಆಗಬೇಕು. ಜಸ್ಟ್ 11 ನ್ಯೂಟ್ರಲ್ ಆಗಿಬಿಡುತ್ತೆ. ಸೊ 11ನೇ ಮನೆ ಇಲ್ಲಿ ಎಕ್ಸಲೆಂಟ್ ಮ್ಯಾರೇಜ್ ಅಂತ ನಾವು ಕೊಟ್ಟರು 2-7ಗೆ ಅಸೋಸಿಯೇಟ್ ಆಗಿಲ್ಲದೆ ಇರೋದ್ರಿಂದ ನಾವು ಅವ್ರಿಗೆ ನಾರ್ಮಲ್ ಮ್ಯಾರೇಜ್ ಲೈಫ್, ಆ ಕಡೆ ಗುಡ್ಡು ಇಲ್ಲ ಈ ಕಡೆ ಬ್ಯಾಡು ಇಲ್ಲ ಅಂತ ಹೇಳಿ ನಾವು ಹೇಳ್ಬೋದು. 11th ಹೌಸ್ ಬಂದಿರತಕ್ಕಂಥದ್ದು. ಇನ್ನು ಭುಕ್ತಿಗಳಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬೋದು. ಚೆನ್ನಾಗಿದ್ದರೆ ಅಟ್ಯಾಚ್ ಆಗುತ್ತೆ, ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಡಿಟ್ಯಾಚ್ ಆಗುತ್ತೆ. ದಶ ನ್ಯೂಟ್ರಲ್ ಆಗಿ ಕೂತ್ಕೊಂಡಿದೆ. ಐ ಡೋಂಟ್ ಸೇ ಎನಿಥಿಂಗ್, ಇಟ್ ಈಸ್ ನ್ಯೂಟ್ರಲ್ ಅಂತ ಹೇಳ್ಬಿಟ್ಟಿದೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಕೂಡ ಗುರುಜಿಯವರ ನಂಬರ್ಗೆ ಕರೆ ಮಾಡಬಹುದು, ಮಾತನಾಡಬಹುದು, ಸಂಪೂರ್ಣ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬಹುದಾಗಿದೆ. ಎಸ್, ಬಿಸ್ನೆಸ್ಸಲ್ಲಿ ಅಡೆತಡೆ ಆಗ್ತಾ ಇದೆಯಾ? ಹಾಗಾದರೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ವಾ? ಹಾಗಾದರೆ ಏನು ಮಾಡಬೇಕು? ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತವಾದಂತಹ ಪರಿಹಾರ ಇದೆ. ಹಾಗಾದರೆ ಆ ಪರಿಹಾರ ಏನು? ಕೈಲಾಶಿ ಯಂತ್ರ. ಕೈಲಾಶಿ ಯಂತ್ರವನ್ನು ಯಾವ ರೀತಿ ಆರ್ಡರ್ ಪ್ಲೇಸ್ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು, ಈ ಕುರಿತಂತೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಡು ಬರೋಣ. ಎಸ್ ವೀಕ್ಷಕರೇ, ನೀವು ಕೂಡ ಕೈಲಾಶ ಯಂತ್ರವನ್ನು ಈ ಕೂಡಲೇ ಆರ್ಡರ್ ಪ್ಲೇಸ್ ಮಾಡಬಹುದು, ಪೂಜೆಯನ್ನು ಮಾಡಿ ಶುಭ ಫಲಗಳನ್ನು ಕೂಡ ಪಡಿಬಹುದಾಗಿದೆ. ಎಸ್, ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್ ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಕ್ಕಳ ಬಗ್ಗೆ ಕೇಳಬೇಕಾಯ್ತು. ಯಾವ ವಿಚಾರವಾಗಿ ಸರ್? ವಿದ್ಯಾಭ್ಯಾಸದ ವಿಚಾರವಾಗಿ ಮೇಡಮ್. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. 11 ಹೇಳಿ. ಅಲ್ಲ ಸಾರಿ ಮೇಡಮ್, 01 ಅಲ್ಲ 09 11 2014 ಮೇಡಮ್. ವೇದಿಕ ಅಂತ. 9/11/2014. ಹಾ ಹೌದು ಓಕೆ, ಮೇಡಮ್. ಹುಟ್ಟಿದ ಸಮಯ? ಮಧ್ಯಾಹ್ನ 1:52 ಮೇಡಮ್. 1:52 ಮಧ್ಯಾಹ್ನ. ಓಕೆ, ಹುಟ್ಟಿದ ಸ್ಥಳ? ವೈದಿ ಮೇಡಮ್, ಬೆಂಗಳೂರು ವೈಟ್ ಫೀಲ್ಡ್. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. 2040ವರೆಗೂ ರಾಹು ದಶೆ ನಡೆಯುತ್ತೆ. 2040 ಅಷ್ಟೊತ್ತಿಗೆ ಅವ್ರಿಗೆ ಎಜುಕೇಷನ್ ಮುಗಿಯುತ್ತೆ. ರಾಹು ಕಾಂಬಿನೇಷನಲ್ಲಿ 11, 3, 10, 8 ಕಾಂಬಿನೇಷನ್ ಇರೋದ್ರಿಂದ ಪರಿಪೂರ್ಣವಾಗಿರ್ತಕ್ಕಂಥ ಕಾಂಬಿನೇಷನ್ ಎಜುಕೇಷನಲ್ಲಿ ನಾವು ನೋಡಬೇಕಾಗುತ್ತೆ. ಅಲ್ಲಿ ದಶಾ ನಮಗೆ ಯಾವ ರೀತಿ ಹೋಗ್ಬೋದು ಅಂತ ತೋರಿಸಿದಾಗ ಎಕ್ಸಲೆಂಟ್ ಇಲ್ಲಿ ಇದ್ದರೂ ಕೂಡ ಇಲ್ಲಿ 3ನೇ ಮನೆ ನಾರ್ಮಲ್ 75% ರೇಂಜಲ್ಲಿ ಅವ್ರದ್ದು ಬ್ರೈನ್ ಪವರ್ ವರ್ಕ್ ಆಗುತ್ತೆ, ನಾಟ್ 90%. ಸೊ ರಾಹು ಸ್ವಲ್ಪ 8ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಹಠದ ಸ್ವಭಾವ, ಸ್ವಲ್ಪ ಆಸಕ್ತಿ ಕಮ್ಮಿ ಕಳ್ಕೊಳ್ತಕ್ಕಂಥದ್ದು ಇರುತ್ತೆ. ರಾಹುಗೆ ಸ್ವಲ್ಪ ದಾನವನ್ನು ಮಾಡಿ ಎಲ್ಲವೂ ಉತ್ತಮವಾಗಿರುತ್ತೆ. ಆದರೆ 4 ಅನ್ನೋದು ಮತ್ತು 2 ಅನ್ನೋದು ಸ್ವಲ್ಪ ಕಮ್ಮಿ ಇರೋದ್ರಿಂದ ಇದನ್ನು ನಾವು 70 to 75% ರೇಂಜ್ ಆಗಿ ಓದ್ತಾರೆ ಅಂತ ಹೇಳ್ಬೋದು. ಕಂಪ್ಲೀಟ್ ಮಾಡ್ತಾರೆ, ಬಟ್ ಅದೇ ಪ್ರಯಾಸದಿಂದ ಮಾಡ್ತಾರೆ. 11 ಲಾಭ ಕೊಟ್ಟರು ಕೂಡ ಅದ್ರ ಜೊತೆ ಅಸೋಸಿಯೇಟೆಡ್ ಹೌಸಸ್ಸು ನಾವು ನೋಡ್ತೀವಿ. 4 ಮತ್ತು 2 ಇದ್ದಿದ್ರೆ ಅಸೋಸಿಯೇಷನ್ ಬೆಸ್ಟ್ ಇರೋದು. ಸ್ವಲ್ಪ ಅಸೋಸಿಯೇಷನ್ ಕಮ್ಮಿ ಇರೋದ್ರಿಂದ ಇದರದ್ದು ಸಕ್ಸಸ್ ರೇಟು ಪರ್ಸೆಂಟೇಜ್ 75%ಅಲ್ಲಿ ನಿಂತಿದೆ. ಸೊ ಒಳ್ಳೆಯದಾಗಲಿ, ಚೆನ್ನಾಗಾಗುತ್ತೆ, ಏನು ಟೆನ್ಷನ್ ಏನಿಲ್ಲ. ಒಂದು ರೆಡ್ ಕಲರ್ ಥ್ರೆಡ್ ಕಟ್ಕೊಳ್ಳೋಕೆ ಹೇಳಿ ಅಥವಾ 3 ಮುಖದ ರುದ್ರಾಕ್ಷಿ ಹಾಕೊಳ್ಳೋಕೆ ಹೇಳಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು, ಮಾತನಾಡಬಹುದಾಗಿದೆ. ಅದರ ಜೊತೆಗೆ ಜ್ಯೋತಿಷ್ಯವನ್ನ ಕೂಡ ಕಲಿಯಬಹುದಾಗಿದೆ. ಹಾಗಾದ್ರೆ ಹೇಗೆ ಜ್ಯೋತಿಷ್ಯವನ್ನ ಕಲಿಯೋದು? ನಕ್ಷತ್ರ ನಾಡಿ ಕಾರ್ಯಕ್ರಮ ಪ್ರತಿದಿನ ಬೆಳಿಗ್ಗೆ ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ 8 ಪ್ರಸಾರವಾಗುತ್ತೆ. ಈ ಪ್ರಸಾರವಾಗುವಂತಹ ಕಾರ್ಯಕ್ರಮದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿ ಅವರ ನಂಬರ್ಗೆ ನೀವು ಕರೆ ಮಾಡಬಹುದು, ರಿಜಿಸ್ಟರ್ ಆಗಬಹುದು, ಜ್ಯೋತಿಷ್ಯವನ್ನ ಕೂಡ ಕಲಿಯಬಹುದಾಗಿದೆ. ಕೇವಲ 15 ದಿನಗಳಲ್ಲಿ 7,999 ರೂಪಾಯಿಗೆ 15 ಆನ್ಲೈನ್ ಕ್ಲಾಸ್ಗಳ ಮೂಲಕ ಮನೆಯಲ್ಲಿಯೇ ಕುಳಿತುಕೊಂಡು ಈ ಜ್ಯೋತಿಷ್ಯ ಒಂದು ಕ್ಲಾಸನ್ನು ಅಟೆಂಡ್ ಮಾಡಬಹುದು, ಹಾಗೆ ಜ್ಯೋತಿಷ್ಯವನ್ನು ಕೂಡ ಕಲಿಯಬಹುದು. ಇದರಲ್ಲಿ ನೀವು ಡಾಕ್ಟರೇಟ್ ಅನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಈಗಾಗಲೇ ಗುರುಜಿಯವರ ನೇತೃತ್ವದಲ್ಲಿ 65,000ರಿಂದ 70,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿತಿದ್ದಾರೆ. ಅವರ ಜೀವನವನ್ನ ಕೂಡ ರೂಪಿಸಿದ್ದಾರೆ, ಹಾಗೆ ಅವರ ಮನೆಯವರ ಜೀವನವನ್ನು ಕೂಡ ರೂಪಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಎಸ್, ಮತ್ತೆ ಆಗ್ತಡ ಈಗಲೇ ಕರೆ ಮಾಡಿ ನೀವು ಕೂಡ ಜ್ಯೋತಿಷ್ಯವನ್ನ ಕಲೀರಿ, ನಿಮ್ಮ ಜೀವನವನ್ನ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮದ ಒಂದು ಕೊನೆಯ ಹಂತಕ್ಕೆ ತಲುಪಿದ್ದೇವೆ. ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಮಾತನಾಡಿದ್ರು, ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ ಗುರುಗಳು. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಹಂತಕ್ಕೆ ತಲುಪಿರುವಂಥದ್ದು. ಧನ್ಯವಾದಗಳು ಗುರುಗಳೇ. ಹಾಗೆ 2 ವಿಚಾರ, ನಮ್ಮ ಈ ಕ್ಲಾಸಸ್ಸು ಮತ್ತೆ ಶನಿವಾರ ಒಂದು ಉಚಿತ ಕ್ಲಾಸಸ್ ಇರುತ್ತೆ. ಜ್ಯೋತಿಷ್ಯದಲ್ಲಿ ಆಸಕ್ತಿ ಇರೋರು ಬನ್ನಿ. ನೀವು ಒಂದು ವಿಚಾರದ ಬಗ್ಗೆ ಕಾಲರ್ಸ್ ಕಾಲ್ ಮಾಡ್ತೀರಾ, ಜೀವನ ಪರ್ಯಂತ ನಮ್ಮ ಜೀವನ ಎಲ್ಲ ವಿಚಾರದಲ್ಲೂ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೆ
ಒಂದು ಉಚಿತ ಕ್ಲಾಸಸ್ ಜಾಯ್ನ್ ಆಗಿ ಹೇಗಿರುತ್ತೆ ಕ್ಲಾಸ್ ಅಂತ, ತದನಂತರ ನೀವು ಪ್ಲ್ಯಾನ್ ಮಾಡ್ಬೋದು. ಸೊ ಪ್ರತಿ ಸತಿನೂ ಒಂದೊಂದು ವಿಚಾರನೇ ಕೇಳ್ಕೊಂಡು ಕೂತ್ಕೊಳ್ಳೋದು ಸೂಕ್ತನಾ, ಅಥವಾ ನಾವೇ ಕಲಿತು ನಮ್ಮ ಮಕ್ಕಳದೋ ಅಥವಾ ನಮ್ಮ ಬಗ್ಗೆನೋ ಬಿಸ್ನೆಸ್ಸೋ ಏನಾದ್ರು ತಿಳ್ಕೊಳ್ಳೋದು ಸೂಕ್ತನೋ, ವಿಚಾರ ನಿಮಗೆ ಬಿಟ್ಟಿದ್ದೀನಿ ಅಷ್ಟೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಕ್ಷತ್ರ ನಡಿ ಜ್ಯೋತಿಷ್ಯ ತರಗತಿ 114ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 10ನೇ ಆಗಸ್ಟ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ.